ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ಯಾವಾಗ ನಿನ್ನೆ MLC ಯತೀಂದ್ರ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಬ್ರೇಕ್ಫಾಸ್ಟ್ ನಂತರ ಬ್ರೇಕ್ ಬಿದ್ದಂತಹ ಕುರ್ಚಿ ಫೈಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವರ ಹೇಳಿಕೆಗೆ ಈಗ ಕೌಂಟರ್ಗಳು ಶುರುವಾಗಿದ್ದಾವೆ. DK ಬಣದಿಂದ ವರಿಷ್ಠರ ಸ್ಥಾನವನ್ನ ಯತೀಂದ್ರ ಅವರು ತುಂಬೋದು ಬೇಡ, ಈ ರೀತಿಯಾಗಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕೌಂಟರ್ ಕೊಟ್ಟಿದ್ದಾರೆ. ಹೇಳಿಕೆ ಮೂಲಕ ವರಿಷ್ಠರ ಕೆಲಸ ಬೇಡ, ವರಿಷ್ಠರ ಕೆಲಸವನ್ನ ವರಿಷ್ಠರೇ ಮಾಡಲಿ ಅಂತ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಗೊಂದಲ ಬಗೆಹರಿಸೋಕೆ ವರಿಷ್ಠರಿದ್ದಾರೆ, ಅವರು ಬಗೆಹರಿಸುತ್ತಾರೆ. ಈ ರೀತಿಯಾಗಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲವೂ ವರಿಷ್ಠರ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗಬೇಡಿ. ವರಿಷ್ಠರದೇ ಆದಂಥ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮಾತಿಗೆ ನಾವೆಲ್ಲರೂ ಹೇಳಿದ್ದಾರೆ. ಬದ್ಧ ಇದ್ದೆ ನಾನು ನಿನ್ನೆ ಹೇಳಿಕೊಟ್ಟಿರುವಂಥ ಹೇಳಿಕೆಗೆ ಹೇಳಿದ್ನಲ್ಲ, ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ, ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂಥವ್ರು, ಇದಕ್ಕೆ ಸಲಹೆ ಕೊಡುವಂಥವ್ರು, ಇದಕ್ಕೆ ತೀರ್ಮಾನ ಮಾಡುವಂಥವ್ರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೆಯದಲ್ಲ, ಸಲ್ಲದ್ದಲ್ಲ. ಎಲ್ಲವೂ ವರಿಷ್ಠರ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗಬೇಡಿ. ವರಿಷ್ಠರದೇ ಆದಂಥ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮಾತಿಗೆ ನಾವೆಲ್ಲರೂ ಹೇಳಿದ್ದಾರೆ. ಬದ್ಧ ಇದ್ದೆ ನಾನು ನಿನ್ನೆ ಹೇಳಿಕೊಟ್ಟಿರುವಂಥ ಹೇಳಿಕೆಗೆ ಹೇಳಿದ್ನಲ್ಲ, ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ, ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂಥವ್ರು, ಇದಕ್ಕೆ ಸಲಹೆ ಕೊಡುವಂಥವ್ರು, ಇದಕ್ಕೆ ತೀರ್ಮಾನ ಮಾಡುವಂಥವ್ರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೆಯದಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರ ನಡುವೆ ಎಲ್ಲವೂ ತಣ್ಣಗಾಗಿದೆ. ಅಟ್ಲೀಸ್ಟ್ ಟೈಮ್ ಬೀಯಿಂಗ್ಗೆ ಒಂದು ಟೆಂಪ್ರರಿ ಪಾಸ್ ಬಿದ್ದಿದೆ, ಬ್ರೇಕ್ ಬಿದ್ದಿದೆ ಅಂತ ಅಂದ್ಕೊಂಡಿದ್ರು. ಅದೇ ಥರ ಇತ್ತು ಕೂಡ ಪರಿಸ್ಥಿತಿ ರಾಜಕೀಯದಲ್ಲಿ. ಆದರೆ ನಿನ್ನೆ ಯತೀಂದ್ರ ಅವರು ಕೊಟ್ಟಂತಹ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಯಾವಾಗ ಈ ಒಂದು ಹೇಳಿಕೆ ಅವರ ಕಡೆಯಿಂದ ಬಂತೋ DCM DK ಬಣ ಕೂಡ ಸೈಲೆಂಟ್ ಆಗಿತ್ತು. ಆದರೆ ಈಗ ದಿಢೀರಂತ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ, ಕೌಂಟರ್ಗಳನ್ನು ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಬೇಕು, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಒಂದು ಮಾತನ್ನ ಹೇಳಿದ್ರು. ಅವರು ಮಾಡಿದ್ರೆ ಚಮತ್ಕಾರ, ನಾವು ಮಾಡಿದ್ರೆ ಬಲಾತ್ಕಾರ, ನಾವು ಮಾತಾಡಿದ್ರೆ ಶೋಕಾಸ್ ನೋಟಿಸನ್ನು ಕೊಡ್ತಾರೆ, ಆದರೆ ಅವ್ರಿಗೆ ಯಾವುದೇ ಥರದ ನೋಟಿಸನ್ನು ಕೊಡೋದಿಲ್ಲ ಅನ್ನುವಂಥ ಧಾಟಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಎಲ್ಲವೂ ಕೂಡ ಶಾಂತವಾಗಿತ್ತು. ಈಗ ಮತ್ತೊಮ್ಮೆ ಅವರು ತುಟಿ ಬಿಚ್ಚಿದ್ದಾರೆ. ವರಿಷ್ಠರ ಕೆಲಸವನ್ನು ವರಿಷ್ಠರೇ ಮಾಡಲಿ, ಯತೀಂದ್ರ ಸಿದ್ದರಾಮಯ್ಯನವರು ವರಿಷ್ಠರ ಕೆಲಸ ಮಾಡೋದು ಬೇಡ, ಅವರಿದ್ದಾರೆ, ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ, ಇಂಥ ಮಾತುಗಳು ಸಲ್ಲದು ಅನ್ನುವಂಥ ಹೇಳಿಕೆಯನ್ನ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.